ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯವನ್ನು ಖಂಡಿಸಿ ಹಾಗೂ ಹಳೆಯ ಮೀಸಲಾತಿ ನಿಯಮದಂತೆ ತ್ವರಿತ ನೇಮಕಾತಿ ನಡೆಸಲು ಒತ್ತಾಯಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಮಾರ್ಚ್ 24, 2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಚಿತ್ರದುರ್ಗದಲ್ಲಿ ಮಾತನಾಡಿದ ಭುವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು, ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆಯಿಂದ ಸಮುದಾಯಗಳಿಗೆ ಅನ್ಯಾಯವಾಗಿದೆ. ಈ ಅನ್ಯಾಯದ ವಿರುದ್ಧ ನಡೆಯುವ ಬೃಹತ್ ಹೋರಾಟಕ್ಕೆ ನಾಡಿನ ಜನರು ಸಾಗರೋಪಾದಿಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸುವಂತೆ ಕರೆ ನೀಡಿದ್ದಾರೆ. ಇನ್ನು ಹೋರಾಟದ ಹಿನ್ನೆಲೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ವಿಶ್ವವಿದ್ಯಾಲಯಗಳ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗಳ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಗುಂಪಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡಿರುವುದು ಒಳ ಮೀಸಲಾತಿಯ ಅಪ್ರಾಯೋಗಿಕತೆಯನ್ನ ಎತ್ತಿ ತೋರಿಸಿದೆ. ಈ ಘೋರ ಅನ್ಯಾಯವನ್ನ ಖಂಡಿಸಲು ಬಂಜಾರ, ಭೋವಿ, ಕೊರಮ, ಕೊರಚ, ಚಲವಾದಿ, ಚರ್ಮಕಾರ ಸೇರಿದಂತೆ ವಿವಿಧ ಸೂಕ್ಷ್ಮ ಸಮುದಾಯಗಳ ಸಂಘಟನೆಗಳು ಒಗ್ಗೂಡಿ ಈ ಹೋರಾಟ ರೂಪಿಸಿವೆ. ಇನ್ನು ಪ್ರಮುಖ ಹಕ್ಕೊತ್ತಾಯಗಳು: ತ್ವರಿತ ನೇಮಕಾತಿ, ಹಳೆಯ ಮೀಸಲಾತಿ ನಿಯಮದಂತೆ 50% ಅನ್ವಯ ತಕ್ಷಣವೇ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. 9ನೇ ಶೆಡ್ಯೂಲ್ ಸೇರ್ಪಡೆ, ಎಸ್ಸಿ 17% ಮತ್ತು ಎಸ್ಟಿ 7% ಹೆಚ್ಚುವರಿ ಮೀಸಲಾತಿಯನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಲು ಕೇಂದ್ರದ ಮೇಲೆ ಒತ್ತಡ ಹೇರಬೇಕು. ಸಮಾಲೋಚನೆ: ಜನಗಣತಿಯ ದತ್ತಾಂಶ ಬರುವವರೆಗೂ ಏಕಪಕ್ಷೀಯ ನಿರ್ಧಾರ ಮಾಡಬಾರದು. ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಬೇಕು. ಆದೇಶಗಳ ವಾಪಸಾತಿ, ರೋಸ್ಟರ್ ಹಂಚಿಕೆ ಕುರಿತು ಅವೈಜ್ಞಾನಿಕ ಸುತ್ತೋಲೆಗಳನ್ನು ಹಿಂಪಡೆಯಬೇಕು. ಹಳೆಯ ಜಾತಿ ಪ್ರಮಾಣ ಪತ್ರಗಳನ್ನೇ ಪರಿಗಣಿಸಬೇಕು. ಕಾನೂನು ತಿದ್ದುಪಡಿ, ಎಸ್ಸಿಪಿ, ಟಿಎಸ್ಪಿ ಅನುದಾನ ದುರ್ಬಳಕೆ ತಡೆಯಲು ಕಠಿಣ ಕಾನೂನು ಕ್ರಮ ತರಬೇಕು. ದತ್ತಾಂಶ ಬಿಡುಗಡೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ತಾಲೂಕುವಾರ ಸಮಗ್ರ ದತ್ತಾಂಶವನ್ನು ಸಾರ್ವಜನಿಕಗೊಳಿಸಬೇಕು. ಇನ್ನು ಸಮಾವೇಶದ ವಿವರ: ದಿನಾಂಕ 24 ಮಾರ್ಚ್ 2026ರಂದು ಫ್ರೀಡಂ ಪಾರ್ಕ್, ಬೆಂಗಳೂರು. ಸಮಯ ಬೆಳಗ್ಗೆ 10 ಗಂಟೆಯಿಂದ ಈ ಐತಿಹಾಸಿಕ ಹೋರಾಟಕ್ಕೆ ನಾಡಿನ ಎಲ್ಲ ಗ್ರಾಮ, ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಿಂದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ರಾಜ್ಯ ಸಮಿತಿ ಪ್ರಕಟಣೆಯಲ್ಲಿ ವಿನಂತಿಸಿದೆ. ಜೀವಂತ ಶವ ಆಗುವಂತಹ ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡಲು ದಿನಾಂಕ 24 ಮಾರ್ಚ್ 2026ರಂದು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ. ರೋಸ್ಟರ್ ನಲ್ಲಿ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸುವ ಸಲುವಾಗಿ ರದ್ದುಗೊಳಿಸಬೇಕು. ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ. ಈ ಒಳ ಮೀಸಲಾತಿ ಹೆಸರಿನಲ್ಲಿ ಬಂಜಾರ, ಬೋವಿ, ಕೊರಚ, ಕೊರ್ಮ, ಚಲವಾದಿ, ಹೊಲೆಯ ಸೂಕ್ಷ್ಮ ಜಾತಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಬೇಡಿಕೆಯನ್ನು ಇಟ್ಕೊಂಡು ಸರ್ಕಾರದ ಗಮನ ಸೆಳೆಯುವಂತಹ ಒಂದು ಮಹತ್ ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಯಾರು ಇದನ್ನು ನಮ್ಮನ್ನ ವಂಚಿತರಾಗಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದು ಒಳ್ಳೆ ಹೋರಾಟ. 24ನೇ ತಾರೀಕು ಮಂಗಳವಾರ ಬೆಂಗಳೂರು में एक बृहत समावेश करता ಸರ್ಕಾರ ಗಮನಾನ ಇವತ್ತು ಒಳ ಮೀಸಲಾತಿ ಅನ್ನೋದು ಎಲ್ಲ ತಳವರ್ಗಗಳಿಗೆ ಮರಣ ಶಾಸನ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆ ನಡೀತು. 4 ಸಮುದಾಯಗಳಿಗೆ ಮೀಸಲಾತಿ ಒಳಗೆ ಇರಬೇಕು ಇವರು ರಿಸರ್ವೇಶನ್ ಎಸ್ಸಿ ಒಳಗಡೆ, ಆದ್ರೆ ಯಾವುದು ಸಿಗಬಾರದು. 24ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ವಿ. ಬಂಜಾರ, ಬೋವಿ, ಕೊರ್ಚ, ಕೊರ್ಮ, ಹಲವಾರು ಸಮುದಾಯಗಳಿಂದ ಮತ್ತು ಯಾರಿಗೂ ಇದರಲ್ಲಿ ನೋವಾಗಲಾರ್ದಂಗೆ ಒಗ್ಗಟ್ಟಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನ್ಯಾಯ ಸಿಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದನ್ನೇ ನಾಳೆ ಹೋರಾಟದ ಒಂದು ಗುರಿ ಇಟ್ಕೊಂಡು ನಿನ್ನೆ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಹಳಷ್ಟು ಮಂದಿ ಸರ್ಕಾರದಲ್ಲಿ ಸಚಿವರದಾರ, ಶಾಸಕರುಗಳದಾರ. ಅವರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಏನೇನು ಮಾಡಿಸ್ಬೇಕು ಅದೆಲ್ಲನೂ ಆದೇಶವನ್ನು ಮಾಡಿಸ್ತಕ್ಕಂಥದ್ದಕ್ಕೆ ಅವ್ರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಆ ಪ್ರತಿಭಟನೆಗೆ ಪರಿಚರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದಕ್ಕೆ ಸರ್ಕಾರಕ್ಕೆ ನಾವೇನು ಒತ್ತಾಯ ಮಾಡ್ತಾ ಇದೀವಿ, 9th ಶೆಡ್ಯೂಲ್ಗೆ ಸೇರಿಸೋಕೆ ಸರ್ಕಾರ ನಿಯೋಗ ಹೋಗಿ ಅದನ್ನ ಸೇರಿಸುವಂತ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ. ತುಮಕೂರು ಜಿಲ್ಲೆಯಿಂದ ಪೂರ್ಣವಾದ ಸಹಕಾರ ನಮ್ದು, ನಾವು ಸಹಕಾರವನ್ನು ನೀಡ್ತೇವೆ. ಈ आपण डुआडाय कथा मरण शासन ಸಮುದಾಯಗಳಿಗೆ ಮೀಸಲಾತಿ ಬಹಳ ಅನ್ಯಾಯವಾಗುತ್ತಿದೆ. 24ನೇ ತಾರೀಕು ಬೃಹತ್ ಸಮಾವೇಶ ಮಾಡಬೇಕು, ಬೆಂಗಳೂರು ಚಲೋ ಮಾಡಬೇಕು ಅಂತ ಹೇಳಿ ಹೊಂಟಿದ್ವಿ. ಸರ್ಕಾರದಿಂದ ಎಲ್ಲರೂ ಹೋರಾಟಕ್ಕೆ ಸಿದ್ಧರಾಗ್ರಿ. ನಮಗೆ ಬಾಬಾ ಸಾಹೇಬರು ಏನು ಹಕ್ಕನ್ನು ಕೊಟ್ಟಿದ್ದಾರೋ ಆ ಹಕ್ಕನ್ನು ನಾವು ಪಡೆದುಕೊಳ್ಳೋಣ. ಸ್ವಯಂ ಪ್ರೇರಣೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಈ ಹೋರಾಟದ ಚಳವಳಿಯಲ್ಲಿ ಬರಬೇಕಂತ ಹೇಳಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪರವಾಗಿ ವಿನಂತಿಯನ್ನ ಮಾಡ್ತೇವೆ. ರಾಜ್ಯಾದ್ಯಂತ ಇರುವಂತಹ ಸಮುದಾಯದ ಬಾಂಧವರು, ಬಂಜಾರ, ಬೋವಿ, ಕೊರಮ, ಕೊರಚ, ಸೂಕ್ಷ್ಮಾತಿ ಸೂಕ್ಷ್ಮ ಜಾತಿಗಳು ರೋಸ್ಟರ್ ಪದ್ಧತಿಯಿಂದ ಆಗ್ತಿರುವಂತಹ ಇದ್ದು ಇಲ್ಲದಿರುವಂತಹ ವ್ಯವಸ್ಥೆಯನ್ನ ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡಿಕೊಡಲು ಪ್ರತಿಯೊಬ್ಬ ವ್ಯಕ್ತಿಯನ್ನು ಭಾಗವಹಿಸಬೇಕಂತೇಳಿ ಈ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ.